ಒಂದು ದಿವಸ ಸಿಂಹ ನರಿನ ಕರೆದು ಹೇಳುತ್ತಂತೆ, ನೋಡು ನನಗೆ ಇವತ್ತು ಆಹಾರ ಬೇಕು, ನೀನು ಆಹಾರ ತಗೊಂಬಂದು ಕೊಟ್ರೆ ನೀನು ಬಿಡ್ತೀನಿ, ಇಲ್ಲಾರ ನಿನ್ನನ್ನೇ ತಿಂತೀನಿ ಅಂತ. ಸೊ ನರಿ ಏನ್ ಮಾಡುತ್ತೆ, ನರಿಗೊಬ್ಬ ಸ್ನೇಹಿತ ಇರುತ್ತೆ ಕತ್ತೆ. ಆ ಕತ್ತೆ ಹತ್ರ ಹೋಗಿ ಹೇಳುತ್ತೆ, ಸಿಂಹ ನಿನ್ನ ರಾಜ ಮಾಡ್ತಾನಂತೆ ಕಾಡಿಂದು, ಬಾ ಅಂತ. ತಕ್ಷಣ ಕತ್ತೆ ಓಡೋಡ್ ಬರುತ್ತೆ, ಸಿಂಹ ಕತ್ತೆ ಮೇಲೆ ಅಟ್ಯಾಕ್ ಮಾಡುತ್ತೆ. ತಲೆ ಮೇಲೆ ಕತ್ತೆಗೆ ಒಂದಷ್ಟು ಕೂದಲಿರುತ್ತೆ, ಆ ಕೂದಲು ಕಿತ್ಕೊಂಡ್ ಬಂದ್ಬಿಡುತ್ತೆ. ತಕ್ಷಣ ಓಡ್ಕೊಂಡು ಹೇಗೋ ಬಂದ್ಬಿಡುತ್ತೆ ತಪ್ಪಿಸ್ಕೊಂಡು. ಬಂದು ನರಿ ಹತ್ರ ಹೇಳ್ತಂತೆ, ನೀನು ಮೋಸ ಮಾಡಿದೆ, ಸಿಂಹ ನನ್ನ ಮೇಲೆ ಅಟ್ಯಾಕ್ ಮಾಡ್ತು ಅಂತ. ಅವಾಗ ನರಿ ಹೇಳ್ತಂತೆ, ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಅವನಿಲ್ಲಿ ಗಾಯ ಮಾಡಿ ನೀನು ಕೂದಲು ಕಿತ್ತಿರೋದು ನಾಳೆ ಕಿರೀಟ ಇಟ್ಟಾಗ ಕಿರೀಟ ಜಾರಬಾರ್ದು, ಸರಿಯಾಗಿ ಕುತ್ಕೋಬೇಕು ಅಂತ. ಮತ್ತೆ ಕರ್ಕೊಂಡು ಹೋಗುತ್ತೆ ಕತ್ತೆನ ನರಿ. ಎರಡನೇ ಸಲ ಅಟ್ಯಾಕ್ ಮಾಡಿದಾಗ ಕತ್ತೆ ಬಾಲ ಕಟ್ಟಾಗ್ಬಿಡುತ್ತೆ, ತಪ್ಪಿಸ್ಕೊ ಬರುತ್ತೆ ಹೇಗೋದು. ಮತ್ತೆ ಬಂದು ನರಿ ಹತ್ರ ಹೇಳ್ತಂತೆ, ನೀನು ನಂಗೆ ಮತ್ತೆ ಮೋಸ ಮಾಡಿದೆ, ಅವ್ನು ಬಾಲ ಕಟ್ ಮಾಡ್ಬಿಟ್ಟ, ನಾನು ಉಳಿದಿದ್ದೆ ಹೆಚ್ಚು ಅಂತ. ಆಗ ನರಿ ಹೇಳುತ್ತಂತೆ, ಅಯ್ಯೋ ದಡ್ಡ, ನೀನು ಬಾಲ ಕಟ್ ಮಾಡಿದ್ದು ನಿನ್ನ ಸಿಂಹಾಸನದ ಮೇಲೆ ಕೂತಾಗ ನಿನಗೆ ಇಕ್ಕಟ್ಟಾಗಬಾರ್ದು ಅಂತ ಹೇಳಿ ಮತ್ತೆ ಅದನ್ನ ಕನ್ವಿನ್ಸ್ ಮಾಡಿ ಕತ್ತೆಯನ್ನ ನರಿ ಕರ್ಕೊಂಡ್ಬರುತ್ತೆ. ಮೂರನೇ ಸಲ ಸಿಂಹ ಕತ್ತೆಯನ್ನ ಬೇಟೆ ಆಡ್ಬಿಡುತ್ತೆ. ಬೇಟೆ ಆದ್ಮೇಲೆ ನರಿ ಹೇಳುತ್ತಂತೆ ಸಿಂಹ, ಈಗ ಈ ಕತ್ತೆ ದೇಹವನ್ನು ತಗೊಂಡು ಹೋಗಿ ಅದರ ಮೆದುಳನ್ನ ಮತ್ತೆ ಅದರ ಹೃದಯವನ್ನ ತಗೋಬಾ, ನಾನು ತಿನ್ಬೇಕು ಅಂತ. ನರಿ ಹೋಗಿ ಅದರ ಮೆದುಳು ಮತ್ತೆ ಹೃದಯವನ್ನ ತೆಗೆದು ಬರೀ ಹೃದಯ ಮಾತ್ರ ತಗೋಬರುತ್ತೆ. ಏನ್ ಬರೀ ಹೃದಯ ತಗೊಂಡ್ಬಂದಿದ್ಯಾ, ಮೆದುಳಲ್ಲಿ ಅಂತ ಕೇಳಿದಾಗ ಹೇಳುತ್ತಂತೆ, ಅವನಿಗೆ ಮೆದುಳಿದ್ದಿದ್ರೆ ನೀವು ಮೂರ್ ಸಲ ಕರೆದಾಗ ಎಲ್ಲಿಂದ ಬರ್ತಿದ್ದ ಅವನು. ಒಂದು ಸಲ ನಂಬಿ, ಎರಡು ಸಲ ನಂಬಿ, ಮೂರನೇ ಸಲಿನೂ ಬೇಕಾದ್ರೆ ನಂಬಿ, ಆದ್ರೆ 3 ಸಲ ಮೋಸ ಆಗಿರೋದನ್ನ ಮರಿಬೇಡಿ. ನಮ್ಮ ಸುತ್ತ ನರಿಗಳ ಒಂದು ಸಂಖ್ಯೆ ಏನ್ ಕಡಿಮೆ ಇಲ್ಲ. ನಂಬಿಕೆ ದ್ರೋಹಗಳು, ಬ್ರೇಕಪ್ಸ್ ಯಾಕಾಗುತ್ತೆ ಅಂದ್ರೆ ನಾವು ಬ್ಲೈಂಡ್ ಆಗಿ ಒಬ್ರು ನಂಬಿಡ್ತೀವಿ.